ಅಮೃತಧಾರೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಟಿವಿಗೂ ಮುಂಚೆ ನೋಡಿ ಅಮೃತಧಾರೆ ಧಾರಾವಾಹಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂದರೆ, ಇಲ್ಲಿ ಗೌತಮ್ ಇದ್ದನು ಒಂದು ಸ್ಕೂಲ್ ಇನ್ಚಾರ್ಜ್ನ ನಾವೇ ನೋಡ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಒಂದು ಆಸೆನ ಪಡ್ತಾನೆ. ಅದೇ ರೀತಿ ಭೂಮಿಕಾಗೂ ಸಹಿತ, ಹೌದು ಭೂಮಿಕಾ ಇದನ್ನು ನೀನು ಮಾಡೇ ಮಾಡ್ತೀಯಾ, ಪ್ಲೀಸ್ ತಗೋ ಅಂತಂದ್ಬಿಟ್ಟು ತುಂಬ ಒತ್ತಾಯ ಮಾಡಿ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾನೆ. ಸ್ಕೂಲಿಗೆ ಹೋಗ್ಬಿಟ್ಟು ಇನ್ನು ಸ್ಕೂಲ್ ಮ್ಯಾನೇಜರ್ ತಕ್ಕೆಲ್ಲ ಮಾತಾಡ್ತಾರೆ. ಅವಾಗ ಅಯ್ಯೋ ಗೌತಮ್ ಅವರೇ, ನೀವು ಈ ಥರ ಅಂತ ಗೊತ್ತೇ ಇರಲಿಲ್ಲ, ನಾವು ಲೋಕಲ್ ಅಂತ, ನೀವು ಒಂದು ಮಗಳನ್ನ ಅಡ್ಮಿಷನ್ ಮಾಡೋಕ್ಕೆ ಬಂದಾಗ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ವಿ. ಹಾಗೆ ನೀವೊಂದು ಕ್ಯಾಬ್ ಡ್ರೈವರ್ನಾಗಿ ಸಹಿತ ಬಂದಿದ್ರಿ, ನಾವು ಅವಾಗೆಲ್ಲ ನಿಮ್ಮ ಬಗ್ಗೆ ಎಕ್ಸೆಪ್ಟೇ ಮಾಡಿಲ್ಲ, ನೀವು ಇಂಥವ್ರು ಅಂತ ನಮಗೆ ಗೊತ್ತೇ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ಕೊತಾರೆ. ಅಯ್ಯೋ ಸರ್, ಆ ಥರ ಎಲ್ಲ ಅನ್ನೋಕ್ಕೆ ಹೋಗಬೇಡಿ, ಆ ಟೈಮ್ ಆಗಿತ್ತು, ಆ ಟೈಮಲ್ಲಿ ನಾನು ಅದೆಲ್ಲ ಮಾಡಬೇಕಿತ್ತು, ಕಷ್ಟಪಟ್ಟರೆ ತಾನೇ ಸುಖ ಅನ್ನೋದಕ್ಕೆ, ಅವಾಗ ನನಗೆ ಕಷ್ಟ ಇತ್ತು, ಸ್ವಲ್ಪ ಕಷ್ಟಪಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಅವಾಗ ಸರಿ, ನೀವು ಹೇಳಿದ್ರಲ್ಲ ಅಂದರೆ ನೀವು ಫೋನ್ ಮಾಡಿ ನನಗೆ ಈ ಸ್ಕೂಲ್ ಬಗ್ಗೆ ಎಲ್ಲ ತೊಗೊತೀನಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯಿತು. ನಮಗೂ ಸಹಿತ ಈ ಸ್ಕೂಲ್ನ ಹೆಂಗೆ ನಡ್ಸ್ಕೊಂಡು ಹೋಗ್ತಾರೋ, ಯಾರು ನಡ್ಸ್ಕೊಂಡು ಹೋಗ್ತಾರೋ, ನಾವು ನೋಡಿದ್ರೆ ಹೊರದೇಶಕ್ಕೆ ಹೋಗೋದು ಹೇಗೆ ಅಂತ ಯೋಚನೆ ಇತ್ತು, ಅದರಲ್ಲೂ ನೀವು ನಡ್ಸ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟಿಗೆ ನನಗೆ ತುಂಬಾ ಖುಷಿ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಭೂಮಿಕಾಗೆ ಶಾಕ್ ಆಗುತ್ತೆ, ಇವರು ನನ್ನ ಹತ್ರ ಹೇಳೋಕ್ಕಿಂತ ಮುಂಚೆನೇ ಇಲ್ಲಿ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತಾಳೆ. ಅವಾಗ ಸರಿ, ಹೇಗೋ ಮಕ್ಕಳು ಸ್ಕೂಲೆಲ್ಲ ಓದ್ಕೊಂಡು ಚೆನ್ನಾಗಿ ನಡ್ಕೊಂಡು ಹೋದರೆ ಅಷ್ಟೇ ಸಾಕಪ್ಪ ಅಂತಂದ್ಬಿಟ್ಟು ಹೇಳಿ, ಸರಿ ಆದರೆ ಸರ್ ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಏನು ಹೇಳಿ ಸರ್, ಒಂದೇ ಸರಿಗೆ ನನಗೆ ಅಮೌಂಟ್ನ ಕಟ್ಟೋಕ್ಕಾಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಅವಾಗ ಅಯ್ಯೋ ಸರ್, ನಾನು ದುಡ್ಡನ್ನೇ ಎಕ್ಸೆಪ್ಟ್ ಮಾಡಿಲ್ಲ, ನೀವು ಆದಾಗ ತಂದು ಕೊಡಿ ಅಷ್ಟೇ ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಸರಿ, ಆದಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗಿ, ಅಷ್ಟೇ ಖುಷಿ ನಮಗೆ, ಕ್ಲೀನಾಗಿ ಹೆಸರುವಾಸಿ ಆದರೆ ಅಷ್ಟೇ ಸಾಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವಾಗ ಸರಿ ಅಂತಂದ್ಬಿಟ್ಟು ಹೊರಟು ಮನೆಗೆ ಬರ್ತಾರೆ. ಇಲ್ಲಿ ಮನೇಲಿ ಮಲ್ಲಿ ಹಾಗೆ ಗುಂಡ ಹಾಗೆ ಲಚ್ಚಿ ಇಬ್ಬರು ಸಹಿತ ಕೂತ್ಕೊಂಡು 3 ಜನನು ಹಾಡು ಹಾಕ್ಕೊಂಡು ಡ್ಯಾನ್ಸ್ನ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಭೂಮಿ ಹಾಗೆ ಗೌತಮ್ ಬರ್ತಾರೆ. ಇದೇನು ಡೋರ್ ಓಪನ್ ಆಗಿ ಇದೆ ಅಂತಂದ್ಬಿಟ್ಟು ಒಳಗಡೆ ಬಂದಾಗ ಹಾಡನ್ನ ಆಫ್ ಮಾಡ್ತಾರೆ. ಏನು ಫುಲ್ ಜೋರಾಗಿದ್ದೀರಾ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಭೂಮಿಕಾ ಕೇಳ್ತಾರೆ. ಅಲ್ಲ ಮಮ್ ಪಾಪ್, ನೀವು ಹೋಗ್ಬೇಕಾದ್ರೆ ನಿಮಗೆ ಹೇಳಿ ಹೋಗಬೇಕು ತಾನೆ, ನೀವು ಇಲ್ದಕ್ಕೆ ನಿಮಗೆ ತುಂಬಾ ಬೇಜಾರಾಯಿತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಏನು ನಾವಿಲ್ದಕ್ಕೆ ನಿಮಗೆ ಬೇಜಾರಾಯಿತಾ, ಹಿಂಸೆ ಆಗಲಿಲ್ವಾ, ಖುಷಿ ಆಗುತ್ತಾ ನಾವಿದ್ರೆ ಅಂತಂದ್ಬಿಟ್ಟು ಕೇಳ್ತಿರ್ತಾರೆ. ಅವಾಗ ಹೌದು ಮಾಮ್, ನಮಗೆ ತುಂಬ ಬೇಜಾರಾಯ್ತಪ್ಪ, ನಮಗೆ ಒಂದು ಮಾತು ಸಹಿತ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೂ ಹೇಳದೆ ಹೋಗಿದ್ದೀರಲ್ಲ ಅಂತಂದ್ಬಿಟ್ಟು ಇಲ್ಲಿ ಗುಂಡ ಹೇಳ್ತಾನೆ. ಅಯ್ಯೋ ನಿಮಗೊಂದು ಸರ್ಪ್ರೈಸ್ ಇದೆ, ಅದಕ್ಕೋಸ್ಕರ ಹೋಗಿದ್ದು ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಅವಾಗ ಸರ್ಪ್ರೈಸಾ, ಏನು ಕೊಡು ಬೇಗ ಅಂತಂದ್ಬಿಟ್ಟು ಇಲ್ಲೇ ಗುಂಡ ಹೇಳ್ತಾನೆ. ಅವಾಗ ಸರ್ಪ್ರೈಸ್ ಅಂದರೆ ಕೊಡೋದಲ್ಲ, ಅದು ಹೇಳೋದು. ಸರಿ ಏನು ಹೇಳಿ ಅಂದಾಗ, ಅಂದರೆ ನಿಮ್ಮ ಸ್ಕೂಲ್ನ ಇನ್ಚಾರ್ಜನ್ನ ನಾವು ನೋಡ್ಕೊಳ್ತಾ ಇದ್ದೀವಿ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಭೂಮಿಕಾ ಹೇಳ್ತಾರೆ. ಅವಾಗ ಹೌದಾ, ಮುಂಚೆನೇ ಟೀಚರ್ ಆದಾಗೆ ಅಷ್ಟೊಂದು ಟಾರ್ಚರ್ ಕೊಡ್ತಾಯಿದ್ರಿ, ಇನ್ನು ಸ್ಕೂಲ್ ಇನ್ಚಾರ್ಜ್ ನೀವೇ ತಗೊಂಡ್ರೆ ನಮ್ಮ ಕತೆ ಮುಗೀತು ಅನಿಸುತ್ತೆ ಅಂತಂದ್ಬಿಟ್ಟು ಇಲ್ಲಿ ಗುಂಡ ಹೇಳ್ತಾನೆ. ಅವಾಗ ಅಯ್ಯೋ ಯಾಕ್ರೋ ಹೀಗೆಲ್ಲ ಮಾತಾಡ್ತಿದ್ದೀರಾ, ಅದೆಲ್ಲ ತೊಗೊಳ್ಳೋದು ಅಂದರೆ, ಅಮ್ಮ ಹಾಗಾದರೆ ನೀನು ಸ್ಕೂಲ್ನೇ ತೊಗೊಂಡಂಗೆ, ಸ್ಕೂಲ್ ನಮ್ದಾ ಅಂತಂದ್ಬಿಟ್ಟು ಕೇಳ್ತಾರೆ. ಇಲ್ಲಪ್ಪ ಸ್ಕೂಲ್ ನಮ್ದಲ್ಲ, ಸ್ಕೂಲ್ ಇನ್ಚಾರ್ಜನ್ನೆಲ್ಲ ನಾವು ನೋಡ್ಕೊಳ್ಳೋ ಥರ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಹೌದಾ ಸರಿ ಅಂತಂದ್ಬಿಟ್ಟು ಇಲ್ಲಿ ಫ್ಯಾಮಿಲಿ ಎಲ್ಲರೂ ಸಹಿತ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅವಾಗ ಇಲ್ಲಿ ಗುಂಡ ಅವರಿಗೆ, ಅಮ್ಮ ನೀನು ತುಂಬ ಟಾರ್ಚರ್ ಕೊಡ್ತೀಯಾ, ಆಮೇಲೆ ನಮ್ಮದೇ ಸ್ಕೂಲಲ್ಲ, ನಾವು ಎಷ್ಟೊತ್ತಿಗೆ ಹೋದ್ರೂ ನಡೆಯುತ್ತಾ, ಅಥವಾ ನಾವು ರಜಾ ಮಾಡಿದ್ರು ಫೀಸ್ ಏನು ಹಾಕಲ್ವಾ ಅಂತಂದ್ಬಿಟ್ಟು ಕೇಳ್ತಿರ್ತಾರೆ. ಅಯ್ಯೋ ಯಾಕ್ರೋ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ, ನಾನು ಸ್ಕೂಲ್ ಇನ್ಚಾರ್ಜ್ ನೋಡ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ವೇನ್ರು ಅಂತಂದ್ಬಿಟ್ಟು ಇಲ್ಲಿ ಭೂಮಿಕಾ ಕೇಳಿದಾಗ, ಇಲ್ಲ ಮಾಮ್ ಸುಮ್ಮನೆ ಕೇಳಿದ್ವಿ. ಅವಾಗ ಸರಿ, ಆಲ್ ದ ಬೆಸ್ಟ್ ಅಮ್ಮ ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಇಲ್ಲಿ ಭೂಮಿಕಾ ತುಂಬಾ ಖುಷಿ ಪಡ್ತಿರ್ತಾಳೆ. ಅದೇ ರೀತಿ ಇಲ್ಲಿ ಶಕುಂತಲ ಇದ್ದಳು ಮಂದಗಿಣಿ ಮನೆ ಬಂದು ಇಲ್ಲಿ ಪಾರ್ಥನು ಅಪೇಕ್ಷನು ಎಲ್ಲರನ್ನೂ ಸಹಿತ ಮನೆ ಕರಿತಾಳೆ. ಆದರೆ ಅವ್ರು ಯಾರು ಬರಲಿದ್ದಕ್ಕೆ ತುಂಬಾ ಬೇಜಾರು ಮಾಡಿಕೊಂಡು ವಾಪಸ್ ಮನೆ ಹೋಗೋಣ ಅಂತಂದ್ಬಿಟ್ಟು ಹೊರಡ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಲಕ್ಷ್ಮೀಕಾಂತ್ ಬರ್ತಾನೆ. ಅವಾಗ ಸಿಸ್ಟರ್ ನೀನೇನು ಇಲ್ಲಿ ಪಾರ್ಥ ಅವ್ರನ್ನ ಖರೀದಿಗೆ ಬಂದಿದ್ದ ಅಂತಂದ್ಬಿಟ್ಟು ಕೇಳ್ತಾರೆ. ಅಣ್ಣ ನೀನಾದರೂ ಒಂದು ಮಾತು ಹೇಳಿ, ನೀನಾದರೂ ಮನೆ ಬಾರೋ ಅಂತಂದ್ಬಿಟ್ಟು ಇಲ್ಲಿ ಶಕುಂತಲ ಕರೀತಾಳೆ. ಏನು ಸಿಸ್ಟರ್, ನಾನು ನಿಮ್ಮನೆ ಬರೋದಾ, ಇವಾಗಲೇ ಆಲ್ರೆಡಿ ಕತ್ತಿಡ್ದು ಹೊರಗಡೆ ಹಾಕಿದ್ದಾನೆ ಅಳಿಮಯ್ಯ, ಇನ್ನೊಂದ್ಸಲ ಬಂದಿತ್ತು ಅಂತ ಉಗುಳ್ಸ್ಕೊಳ್ಳೋಣ ಅಂತಂದ್ಬಿಟ್ಟು. ಎಲ್ಲ ಕಣೋ, ನಿನಗೂ ಇಷ್ಟು ದಿಸ್ತಿಲ್ ನಮ್ಮ ಜೊತೆಗೆ ಇದ್ದಾನೆ, ಏನೋ ಅನಿವಾರ್ಯವಾಗಿ ಏನೋ ಕೆಟ್ಟದಾಗ ಆಗೋಯ್ತಪ್ಪ, ಇವಾಗಾದರೂ ಬರ್ರೋ ಅಂತಂದ್ಬಿಟ್ಟು ಇಲ್ಲಿ ಶಕುಂತಲ ತುಂಬಾ ಕರೀತಾಳೆ. ಯಾವುದೇ ಕಾರಣಕ್ಕೂ ಬರೋ ಚಾನ್ಸೇ ಇಲ್ಲ, ಯಾಕಂದರೆ ನಿನ್ನ ಮಗಗೆ ಅಷ್ಟೊಂದು ಅಹಂಕಾರ ಬಂದುಬಿಟ್ಟಿದೆ. ನಿನ್ನ ಮಗ ನಮ್ಮ ಅವಶ್ಯಕತೆ ಇದ್ದಾಗ ಜೊತೆಗೆ ಇಟ್ಕೊಂಡು ಮಾಮು ಅಂದ್ಕೊಂಡಿದ್ದ, ನಮ್ಮ ಅವಶ್ಯಕತೆ ತೀರಿದ ಮೇಲೆ ನಮ್ಮನ್ನೆಲ್ಲರನ್ನೂ ಕಟ್ ಮಾಡಿ ಬಿಡಿ ಬಿಸಾಕ್ತಾ. ಅಣ್ಣ ಒಂದು ಕಡೆ, ಮಲ್ಲಿ ಒಂದು ಕಡೆ, ನಾನೊಂದು ಕಡೆ, ಪಾರ್ಥ ಅಪೇಕ್ಷೆ ಎಲ್ಲರಿಗೂ ನಂಗೆ ಗತಿ ಕಾಣಿಸ್ತಾ, ಲಾಸ್ಟ್ ಉಳಿದಿರೋದೆ ನೀನು, ಹುಷಾರಿಗಿರು ಸಿಸ್ಟರ್ ಅಂತಂದ್ಬಿಟ್ಟು ಹೇಳ್ತಾನೆ. ಅಲ್ಲ ಅಣ್ಣ, ಅವನು ನನ್ನನ್ನು ತಿಂದ್ಬಿಟ್ಟು ಅವನಿಗೆ ಹೆಂಗೆಲ್ಲ ಮಾತಾಡ್ತೀಯಲ್ಲ ನೀನು ಅಂತಂದ್ಬಿಟ್ಟು ಕೇಳ್ತಾರೆ. ಅವಾಗ ಹೌದು ಸಿಸ್ಟರ್, ನಾನು ಮಾಡಿದ ದೊಡ್ಡ ತಪ್ಪು ಸಿಸ್ಟರ್ ಅದೇಯಾ ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಹೇಳ್ತಾನೆ. ಅವಾಗ ಸರಿ ಅಣ್ಣ, ಅವ್ನಿಗೆ ಆಗೆಲ್ಲ ಮಾತಾಡ್ತಾ ಇದ್ದಿಲ್ಲ, ನಿನ್ನ ಜೀವನದಲ್ಲಿ ನೀನು ಏನು ಅಂತ ಮಾಡಿದ್ಯಾ ಅದನ್ನಾರ ಹೇಳು ಅಂತಂದ್ಬಿಟ್ಟು ಇಲ್ಲಿ ಶಕುಂತಲ ಕೇಳ್ತಾಳೆ. ಅವಾಗ ಲಕ್ಷ್ಮೀಕಾಂತ್ ಇದ್ದನು, ಹೌದು ಸಿಸ್ಟರ್, ಮಾಡಿದ ದೊಡ್ಡ ತಪ್ಪು ಅದೇಯ, ನನಗೆ ನನ್ನ ತಂಗಿ ಚೆನ್ನಾಗಿರಲಿ, ನನ್ನ ತಂಗಿ ಮಕ್ಕಳು ಚೆನ್ನಾಗಿರಲಿ ಅಂತಂದ್ಬಿಟ್ಟು ನಿಮ್ಮ ಹಿಂದೆ ಸುತ್ತರ್ದ್ನಲ್ಲ, ನೀವು ಹೇಳ್ದಾಗೆಲ್ಲ ಮಾಡಿದ್ರಲ್ಲ, ನಿಮಗೋಸ್ಕರ ನಾನು ಜೈಲಲ್ಲೆಲ್ಲ ಇದ್ದು ಬಂದನಲ್ಲ, ಸರಿಯಾಗಿ ಆಗಬೇಕಾಗಿದ್ದು ನನಗೆ ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಹೇಳ್ತಾನೆ. ಅವಾಗ ಈಗ ಆಗಿರೋದಕ್ಕೆ ಸಾಕು ಪ್ರಾಯಶ್ಚಿತ್ತ ಇವಾಗೆ ಪಡ್ತಾ ಇದ್ದೀನಿ, ತಪ್ಪು ಮಾಡಿದ
ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಂತೆ ಸಿಸ್ಟರ್. ಇವಾಗ ಆಲ್ರೆಡಿ ನಾನು ಎಲ್ಲದನ್ನು ಅನುಭವಿಸ್ತಾ ಇದ್ದೀನಿ, ಸಾಕು ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಹೇಳ್ತಾನೆ. ಅವಾಗ ಸರಿ ಆಗೋದಾಗೋಯ್ತು, ಇನ್ಮೇಲಾದರೂ ಸ್ವಲ್ಪ ನಿನ್ನ ಮಗನ ತಕ್ಕ ಹುಷಾರಾಗಿರು, ಇನ್ಮೇಲಾದರೂ ನಿನ್ನ ಮಗಗೆ ಬುದ್ಧಿಗೇನ ಹೇಳು, ಇಲ್ಲ ಅಂದರೆ ಫುಲ್ ಎಲ್ಲ ಹಾಳಾಗಿ ಹೋಗ್ತೀಯ ನೋಡು ಅಂತಂದ್ಬಿಟ್ಟು ಹೇಳ್ತಿರ್ತಾರೆ. ಅವಾಗ ಶಕುಂತಲ ಇದ್ದಳು, ಇಲ್ಲ ನನ್ನ ಮಗ ನನಗೆ ಆ ಥರ ಮಾಡಲ್ಲ ಅಂದಾಗ, ಅಯ್ಯೋ ಅವ್ನ ಲಿಸ್ಟಲ್ಲಿ ಯಾವ ಮಗ, ತಾಯಿ, ಅಣ್ಣ, ಅತ್ತಿಗೆ, ಹೆಂಡತಿ ಅನ್ನೋ ಯಾವ ಸ್ಥಾನವೂ ಇಲ್ಲ. ಅವನಿಗೆ ಅವಶ್ಯಕತೆ ತೀರೋ ತನಕ ಅಷ್ಟೇ ಎಲ್ಲರೂ ಬೇಕು. ಅವಶ್ಯಕತೆ ತೀರಿ ಮೇಲೆ ಒಬ್ಬೊಬ್ಬರೇ ಕಟ್ ಮಾಡಿ ಬಿಸಾಕ್ತಿರ್ತಾನೆ. ಆದಷ್ಟು ಬೇಗ ಈಗ ನಿಂದೆ ಸರ್ತಿ ಇರೋದು, ನಿನ್ನೂ ಕಟ್ ಮಾಡಿ ಬಿಸಾಕೋದ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿರೋದು ಕಲಿ ಅಂತ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಹೇಳಿ ಒಳಗಡೆ ಹೋಗ್ತಾನೆ. ಅವಾಗ ಶಕುಂತಲೆಗೆ ಸಖತ್ ಬೇಜಾರಾಗಿ ಅಲ್ಲಿಂದ ಆಡೋ ಜಾಗಕ್ಕೆ ಹೋಗ್ತಾಳೆ. ಇಲ್ಲಿ ಲಕ್ಷ್ಮೀಕಾಂತ್ ಇದ್ದನು ಒಳಗಡೆ ಬರ್ತಾನೆ. ಒಳಗಡೆ ಬಂದುಬಿಟ್ಟು ಅವಾಗ ಪಾರ್ಥ, ಅಪೇಕ್ಷಾ, ನೀವು ಇಲ್ಲಿರೋದಕ್ಕಿಂತ ನಿಮ್ಮ ಮನೇಲಿ ಇದ್ರೇ ಚಂದ, ಏನೋ ಆಗೋದಾಗೋಯ್ತು, ಪ್ಲೀಸ್ ಇಷ್ಟ್ರ ಮೇಲಾದರೂ ನಿಮ್ಮ ಮನೆ ನೀವು ಹೋದ್ರೇ ಚಂದ, ಎಷ್ಟು ದಿವಸ ಅಂತ ಇಲ್ಲಿ ಇರೋಕ್ಕಾಗುತ್ತೆ ಹೇಳಿ ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಹೇಳ್ತಾನೆ. ಅವಾಗ ಪಾರ್ಥ ಇದ್ದನು, ನೋಡು ಮಾವ, ನಮ್ಮನ್ನು ಕತ್ತಿಡ್ದು ಆಚೆ ತಳಿದಾನೆ, ತಮ್ಮ ತಂಗಿ ಅಂತ ಏನು ನೋಡ್ದೇನೆ ನಮಗೆ ಅಷ್ಟೊಂದು ಅವಮಾನ ಮಾಡಿದ್ದಾನೆ. ಅವನ ಹತ್ರ ನಾವು ಅಂಥದ್ದು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅವನ ಜೊತೆ ತಾಳಕ್ಕೆ ತಕ್ಕಂಗೆ ಕುಣ್ಕೊಂಡಿದ್ವಿ, ನಾವು ಸಹಿತ ಅವ್ನು ಹೇಳಿದ್ದೆ ಸರಿ ಅನ್ನೋ ಥರ ಇದ್ವಿ, ಅವ್ನು ಹೇಳಿದಂಗೆ ಆಗಬೇಕಿತ್ತು, ಅವ್ನ ಹಿಂದೆ ನಾವು ಎಲ್ಲ ಥರನೂ ಮಾಡಿ ಇವತ್ತು ಅವನ ತಕ್ಕೆ ನಾವು ತೂ ಅನ್ನಿಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ. ಅಲ್ಲ ಅಂಥದ್ದು ನಾವು ಏನು ದ್ರೋಹ ಮಾಡಿದ್ವಿ, ನಮ್ಮ ಆಸ್ತಿ ನಮ್ಮ ಹಣ ಎಲ್ಲದೂ ಸಹಿತ ಅವನು ಹೊಡ್ಕೊಂಡು ತಿಂದ, ಅಂಥದ್ರಾಗ ಲಾಸ್ಟಿಗೆ ನಮ್ಮನ್ನೇ ಮನೆಯಿಂದ ಆಚೆ ಹಾಕಿದ್ನಲ್ಲ ಅವನು ಅಂತಂದ್ಬಿಟ್ಟು ಇಲ್ಲಿ ಪಾರ್ಥ ಇದ್ದನು ಲಕ್ಷ್ಮೀಕಾಂತಿಗೆ ಹೇಳ್ತಿರ್ತಾನೆ. ಅವಾಗ ಮಹಿನೂ ಸಹಿತ, ಹೌದು ಅವನು ಎಷ್ಟು ಅನ್ಯಾಯ ಮಾಡಿದ್ದಾನೆ, ತುಂಬಾ ಅಹಂಕಾರ ಇದೆ, ಇಷ್ಟೆಲ್ಲ ಆದರೂ ನೀವು ಹೋಗಿ ಅಂತ ಹೇಳ್ತಾ ಇದ್ದೀರಲ್ಲ, ಮೊದಲೇ ನೀವು ಯಾರು ಅಂತ ಗೊತ್ತಲ್ಲ ಬಿಡಿ, ಏಕೆ ಸಿಸ್ಟರ್ ಹೇಳಿದ್ರಲ್ಲ ನಿಮ್ಮ ಸಿಸ್ಟರು, ಮೊದಲೇ ನೀವು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಅವ್ರಿಗೆ ಮಾಡಿದ ಅನ್ಯಾಯ ಎಲ್ಲ ಗೊತ್ತು ತಾನೆ, ಅಷ್ಟೆಲ್ಲ ಗೊತ್ತಿದ್ರು ನೀವು ಮೊದಲೇ ಅವ್ರ ಲಿಸ್ಟಿಗೆ ಸೇರಿದಿರ್ತಾನೆ, ಅದಕ್ಕೋಸ್ಕರ ಬಂದು ಈ ಥರ ಹೇಳ್ತಾ ಇದ್ದೀರಾ ಅಂತಂದ್ಬಿಟ್ಟು ಇಲ್ಲಿ ಮಹಿ ಹೇಳ್ತಾಳೆ. ನೋಡು ಮಹಿ, ನಾನು ತಪ್ಪು ಮಾಡಿದ್ದೀನಿ, ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ, ಅವ್ರ ಜೊತೆ ಸೇರ್ಕೊಂಡಾಗ ನಾನು ತಪ್ಪನ್ನ ಮಾಡಿದ್ದೀನಿ, ಇವತ್ತು ನನಗೆ ಅದ್ರ ಬಗ್ಗೆ ಪೈಚಿತ ಆಗಿದೆ, ಆದರೆ ಏನು ಮಾಡೋದು, ಅನಿವಾರ್ಯತೆ ಅಂತ ಬಂದಾಗ ಹೊಂದ್ಕೊಳ್ಳೇಬೇಕಾಗುತ್ತಲ್ಲ, ತಪ್ಪು ಮಾಡೋದು ಸಹಜ, ಅದನ್ನು ಹೊಂದ್ಕೊಂಡು ತಿದ್ಕೊಂಡು ಹೋಗಲೇಬೇಕಲ್ಲ ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಹೇಳ್ತಾನೆ. ಅವಾಗ ಮಾವ ನೀವು ಏನಾದರೂ ಹೇಳ್ಕೊಳ್ಳಿ, ಆದರೆ ನಮಗೆ ಮಾತ್ರ ಆ ಮನಸ್ಸಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಮಹಿ ಹಾಗೆ ಪಾರ್ಥ, ಅಪೇಕ್ಷಾ ಎಲ್ಲರೂ ಸಹಿತ ಹೇಳ್ತಿರ್ತಾರೆ. ಇಲ್ಲಿ ಜಯದೇವ್ ಇದ್ದೇನು ದಿಯಾ ಹತ್ರ ಬರ್ತಾನೆ. ಅವಾಗ ಮಾಮ ಎಲ್ಲಿ ಅಂತ ಅಂದ್ಬಿಟ್ಟು ಜಯದೇವ್ ಕರೆದಾಗ, ಇಲ್ಲ ಮಾಮು ಪಾರ್ಥ ಅಪೇಕ್ಷಾ ಅವ್ರು ನಮ್ಮ ಮನೆ ಕರ್ಕೊಂಬರೋದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾಳೆ. ಏನು ನಮ್ಮಮ್ಮಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಅನಿಸುತ್ತೆ, ನಮ್ಮಮ್ಮನ ತಲೆ ಕೆಟ್ಟಿದೆ ಅನಿಸುತ್ತೆ, ನಾನೇ ಮನೆಯಿಂದ ಆಚೆ ಹಾಕಿದ್ದೀನಿ, ಇವಾಗ ಕರ್ಕೊಂಬರಕ್ಕೆ ಹೋಗಿದ್ದಾರಾ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ವಂತ, ನಾನು ಮನೆಯಿಂದ ಆಚೆ ಹಾಕ್ತಿರ್ತೀನಿ, ಅವ್ರಿಗೆ ಬಂದು ಕರ್ಕೊಂಬರಕ್ಕೆ ಹೇಳ್ತಾ ಇರು, ಬರಲಿ ಇವತ್ತು ಮನೆಗೆ, ಅವ್ರಿಗೊಂದು ಗತಿ ಕಾಣಿಸ್ಬೇಕು ನಾನು ಅಂತಂದ್ಬಿಟ್ಟು ಇಲ್ಲಿ ಜಯದೇವ್ ಇದ್ದನು ತಮ್ಮ ಅಮ್ಮನಿಗೂ ಸಹಿತ ಬೈತಿರ್ತಾರೆ. ಅವಾಗ ದಿಯಾ ಇದ್ದಳು, ಆಗಲಿ ನಿಮ್ಮವ್ರ ಮಧ್ಯೆ ಎಲ್ಲರೂ ದೂರ ಆಗಿದ್ದಾರೆ, ಈಗ ಇವರೊಬ್ಬರೇ ಇರೋದು, ಇವರು ಆದಷ್ಟು ಬೇಗ ನಿನ್ನಿಂದ ದೂರ ಆದರೆ ನಾನು ನೆಮ್ಮದಿಗೆ ಇದ್ದಂಗೆಯ ಅಂತಂದ್ಬಿಟ್ಟು ದಿಯಾ ಮನಸ್ಸಲ್ಲೇ ಅನ್ಕೊತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಅವ್ನ ಪಾರ್ಟ್ನರ್ ಆಗಿ ಅಂದರೆ ಗೇಮಿಂಗ್ ಆಡೋಕ್ಕೆ ಒಂದು ಆ್ಯಪ್ನ ಸಹಿತ ಮಾಡಿ ನಾನು ಎಲ್ಲ ಇನ್ವೆಸ್ಟ್ನ ಮಾಡಿ ನಾನು ಸಾಕಷ್ಟು ದುಡ್ಡನ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿಕೊಂಡು ಕೆಲವೊಂದು ದಂಧೆಗೆ ಇಳಿದಿರ್ತಾನೆ. ಅಷ್ಟೊತ್ತಿಗೆ ಅದರಲ್ಲಿ ಸೋತು ಆ್ಯಪ್ನ ಡಿಲೀಟ್ ಆಗಿದೆ, ಹಾಗೇಗಿದೆ ಅಂತಂದ್ಬಿಟ್ಟು ಒಂದು ಹೇಳ್ತಾನೆ. ಅವಾಗ ಅಯ್ಯೋ ನೀನೇ ಎಲ್ಲನೋ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನನಗೆ, ಇವಾಗ ನಾನೆಲ್ಲ ಹಾಳಾಗಿ ಹೋಯ್ತಲ್ಲೋ, ನನ್ನ ದುಡ್ಡು ನನ್ನ ಕಾಸು ಎಲ್ಲ ಹೋಯ್ತಲ್ಲೋ, ನಾನು ಇವಾಗ ಹೆಂಗೋ ಇದನ್ನೆಲ್ಲ ಮ್ಯಾನೇಜ್ ಮಾಡಲಿ ಅಂತಂದ್ಬಿಟ್ಟು ಫುಲ್ ದುಃಖ ಪಡ್ತಿರ್ತಾನೆ. ಅವಾಗ ಆಗೋದಾಗೋಯ್ತು, ನೀವೇನಾದರೂ ದುಡ್ಡು ಕಟ್ಟಿಲ್ಲ ಅಂದರೆ ನೀವು ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಅಂತಂದ್ಬಿಟ್ಟು ಬಂದು ಹೇಳ್ತಾನೆ. ಅಯ್ಯೋ ಏನೋ ಹೀಗೆ ಹೇಳ್ತಾ ಇದೆಯಾ, ನೀನೇ ತಾನೇ ಐಡಿಯಾ ಎಲ್ಲ ಹೇಳ್ಕೊಟ್ಟಿದ್ದು, ಹೌದು ನಾವು ಈ ಥರ ಆಟ ಆಡೋಕೆ ಹೋದ್ರೆ ನಮ್ಗಿಂತ ಆಟ ಆಡೋರು ಇರ್ತಾರೆ ಕಣೋ ಅಂತಂದ್ಬಿಟ್ಟು ಇಲ್ಲಿ ಜಯದೇವ್ಗೆ ಹೇಳ್ತಾರೆ. ಆದರೆ ಜಯದೇವ್ ಇದ್ದನು ದಿಯಾ ಹತ್ರ ನಾನು ಸೋತೋಗ್ಬಿಟ್ಟಿದೀಯಾ ಅಂತಂದ್ಬಿಟ್ಟು ಅಳ್ತಾ ಕೂತಿರ್ತಾನೆ. ಇಲ್ಲಿ ಜಯದೇವ್ ಇದ್ದನು ಇನ್ನೇನು ಗೌತಮ್ ಕಾಲ್ನೇ ಹಿಡಿತಾನ ಅಥವಾ ಜೈಲ್ ಸೇರ್ತಾನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.